ಹಾಯ್ ಗೈಸ್, ವೆಲ್ಕಮ್ ಟು ಎಸ್ ಡಿ ಒ. ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ಬಗ್ಗೆ ನೋಡೋಣ ಅಂತಂದರೆ, ಎಸ್ ಡಿ ಒದಲ್ಲಿ ಮೀಡಿಯಾ ಬೂಸ್ಟರ್ ಟಾಸ್ಕ್ ಯಾವ ರೀತಿ ಕಂಪ್ಲೀಟ್ ಮಾಡೋಣ ಅಂತ ನೋಡೋಣ. ಮಿಸ್ಟೇಕ್ಸ್ ಇರುತ್ತೆ, ನೀವು ಆಲ್ರೆಡಿ ಮಾಡಿ ನಿಮಗೆ ಏನಾದರೂ ಫೇಲ್ ಆಗಿದ್ದರೆ ಈ ವಿಡಿಯೋ ನೋಡಿಬಿಟ್ಟು ಕರೆಕ್ಟಿಗೆ ನೀವು ಈ ವಿಡಿಯೋ ಪ್ರಕಾರ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಫಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಐ ಡಿನ ಲಾಗಿನ್ ಮಾಡ್ಕೊಳ್ಳಿ. ಐ ಡಿ ಲಾಗಿನ್ ಮಾಡಿದ ಮೇಲೆ ನಿಮ್ಗೆ ಈ ಪೇಜಸ್ ಸಿಗುತ್ತೆ. ಈ ಪೇಜಲ್ಲಿ ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಮೆನು ಪೇಜಲ್ಲಿ ಟಾಸ್ಕ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ಥರ್ಡ್ ಆಪ್ಷನ್ ಮೀಡಿಯಾ ಬೂಸ್ಟರ್, ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟಾಸ್ಕ್ ಇನ್ಸ್ಟ್ರಕ್ಷನ್ಸ್ ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಸರ್ ಆಡಿಯೋ ಕೊಟ್ಟಿದ್ದಾರೆ, ಅದನ್ನು ಸರ್ ಒಂದು ವಿಡಿಯೋ ಹಾಕಿದ್ದಾರೆ, ಅದನ್ನು ನೋಡಿ ಮಾಡ್ಬೋದು. ಇಲ್ಲಾಂತಂದರೆ ನಿಮಗೆ ತಮಿಳು ಅರ್ಥ ಆಗೋಂಗಿದ್ರೆ ನೀವು ಆ ವಿಡಿಯೋ ನೋಡಿ ಫಾಲೋ ಮಾಡ್ಬೋದು. ತಮಿಳು ಅರ್ಥ ಆಗಲ್ಲ ಅಂತಂದರೆ ಇವಾಗ ನಾನು ಹಾಕಿರೋ ವಿಡಿಯೋನ ಫಾಲೋ ಮಾಡಿ. ಓಕೆನಾ, ಇದರಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂತಂದರೆ, ನೀವು ಪರ್ ಡೇಗೆ ಒಂದು ವಿಡಿಯೋ ವಾಚ್ ಮಾಡೋ ಥರ ಇರುತ್ತೆ. ಯೂಟ್ಯೂಬ್ ವಿಡಿಯೋ ಅದು 3 or 4 minutes ಇರುತ್ತೆ. ಅದನ್ನು ಸ್ಕಿಪ್ ಮಾಡಿದ್ರೆ ನೀವು ನೋಡಬೇಕು. ನೋಡಿ, ಇಲ್ಲಿ ಬಂದುಬಿಟ್ಟು ಚಾನಲ್ದು ಟೈಟಲ್ ಕೊಟ್ಟಿರ್ತಾರೆ, ಚಾನಲ್ದು ಲೋಗೋ ಪ್ಲಸ್ ಚಾನಲ್ ನೇಮು ಎಲ್ಲನೂ ಇಲ್ಲಿ ನಮಗೆ ಕೊಟ್ಟಿರ್ತಾರೆ. ಓಕೆನಾ, ಆ ವಿಡಿಯೋದು ಥಂಬ್ನೇಲ್ ಎಲ್ಲನೂ ನಮಗಿಲ್ಲಿ ಕೊಟ್ಟಿರ್ತಾರೆ. ಇದನ್ನು ನಾವು ಚಾನಲ್ ನೇಮ್ನ ಇಲ್ಲಿ ನೋಡಿಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಬೇಕು. ಆ ವಿಡಿಯೋ ಕರೆಕ್ಟಿಗೆ ನಮ್ಮ ಇಲ್ಲಿ ಏನು ಥಂಬ್ನೇಲ್ ಕೊಟ್ಟಿದ್ದಾರೋ ಆ ಥಂಬ್ನೇಲ್ಗೆ ಮ್ಯಾಚ್ ಆಗಿರೋ ವಿಡಿಯೋನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿಬಿಟ್ಟು ಅಲ್ಲಿ ವಿಡಿಯೋ ಕಂಪ್ಲೀಟ್ ಆಗಿದ್ಮೇಲೆ ಅದರಲ್ಲಿ ಕೊಟ್ಟಿರೋ ಆ ವಿಡಿಯೋ ಲಿಂಕ್ ತೊಗೊಂಬಂದು ನಮ್ಮ ಎಸ್ ಡಿ ಒ ಪೋರ್ಟಲಲ್ಲಿ ಹಾಕಿ ಸಬ್ಮಿಟ್ ಮಾಡಿ ಟಾಸ್ಕ್ ಕಂಪ್ಲೀಟ್ ಮಾಡ್ತೀವಿ. ಓಕೆನಾ, ಈ ಟಾಸ್ಕ್ ಮಾಡೋ ಮೆಥಡ್ ಇಷ್ಟೇ. ನೀವು ಇದರಲ್ಲಿ ಮಾಡಬೇಕಾಗಿರೋದು ಪರ್ ಡೇಗೆ ಒಂದು ಟಾಸ್ಕ್ ಮಾತ್ರನೇ. ಕರೆಕ್ಟಿಗೆ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಬೇಕು. ಈ ವಿಡಿಯೋಸ್ಗಳು ಬಂದುಬಿಟ್ಟು ಏನು ವಿಡಿಯೋ ಅಂತಂದರೆ, ನಮ್ಮಲ್ಲಿರೋ ಒಬ್ಬರು ಬಂದುಬಿಟ್ಟು ಇನ್ಫ್ಲುಯೆನ್ಸರ್ ಟಾಸ್ಕ್ ಇದ್ದಾರಲ್ವ, ಆ ಇನ್ಫ್ಲುಯೆನ್ಸರ್ ಟಾಸ್ಕ್ ಸೆಲೆಕ್ಟ್ ಮಾಡಿರೋ ಮೆಂಬರ್ಸು ಹಾಕೋ ವೀಡಿಯೋಸ್ಗಳನ್ನೇ ನಾವಿಲ್ಲಿ ನೋಡೋ ಥರ ಇರುತ್ತೆ. ಓಕೆನಾ, ಇದು ಬಂದುಬಿಟ್ಟು ಟೈಮ್ ಪಾಸ್ ವಿಡಿಯೋ ಏನಿಲ್ಲ, ಅದರಿಂದ ಖಂಡಿತವಾಗ್ಲೂ ನೋಡಿಬಿಟ್ಟು ಆ ವೀಡಿಯೋಸ್ನ ನೋಡೋದಂತ ಮಾತ್ರನೇ ಅದು ನಿಮ್ಮ ಓನ್ ಡಿಸಿಷನ್. ಆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ಕಂಟೆಂಟ್ ಬಂದುಬಿಟ್ಟು ಯೂಸ್ಫುಲ್ ಕಂಟೆಂಟೇ ಹಾಕ್ತಾರೆ. ಆಮೇಲೆ ಅದನ್ನು ನೀವು ನೋಡಿಬಿಟ್ಟು ನೀವು ಅದನ್ನು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಓನ್ ಡೆಸಿಷನ್ ಮಾತ್ರನೇ. ಓಕೆನಾ, ಅದಕ್ಕೆ ನಾವು ಕಂಪಲ್ಸರಿ ಅದನ್ನು ಹೇಳಿಲ್ಲ. ನೀವು ಮಾಡಬೇಕಾಗಿರೋದು ನಿಮ್ಮ ಟಾಸ್ಕ್ ಏನು ಅಂತಂದರೆ, ಆ ವಿಡಿಯೋ ಫುಲ್ ನೋಡಿಬಿಟ್ಟು ಸ್ಕಿಪ್ ಮಾಡಿದರೆ ಆ ವಿಡಿಯೋ ಲಿಂಕ್ ತೊಗೊಂಬಂದು ಇಲ್ಲಿ ಹಾಕಿ ಟಾಸ್ಕ್ ಸಬ್ಮಿಟ್ ಮಾಡೋದು ಅಷ್ಟು ಮಾತ್ರನೇ ನಾವು ಕಂಪಲ್ಸರಿ ಅಂತ ಹೇಳಿದ್ದೀವಿ. ಅದಕ್ಕೆ ಮೇಲೆ ಆ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ನೀವು ಕೊಡ್ಬೋದು. ಓಕೆನಾ, ಬನ್ನಿ ನಾನಿವಾಗ ಏನು ಮಾಡ್ತೀನಿ ಅಂತಂದರೆ, ಈ ಚಾನಲ್ದು ಟೈಟಲ್ ಇದೆಯಲ್ವ, ಚಾನಲ್ ಟೈಟಲ್ನ ನಮಗಿಲ್ಲೇ ಕೊಟ್ಟಿರ್ತಾರೆ. ಓಕೆ, ಇದನ್ನು ನಾವು ಸರ್ಚ್ ಮಾಡಬೇಕು. ನಾವಿಲ್ಲಿ ಈ ಚಾನಲ್ ಟೈಟಲ್ನ ನೋಡ್ಕೊಂಡೋಗಿ ಸರ್ಚ್ ಮಾಡ್ಬೋದು. ಇಲ್ಲಾಂತಂದರೆ ಇದನ್ನು ಕಾಪಿ ಮಾಡ್ಕೊಂಡೋಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ನಾನಿಲ್ಲಿ ಕಾಪಿ ಮಾಡ್ತೀನಿ. ಇವಾಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದ್ಮೇಲೆ ಸರ್ಚ್ ಬಟನ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಕಾಪಿ ಮಾಡ್ಕೊಂಡು ಬಂದಿರೋ ಚಾನಲ್ ಟೈಟಲ್ನ ಇಲ್ಲಿ ಹಾಕಿ ಪೇಸ್ಟ್ ಮಾಡಿ. ಪೇಸ್ಟ್ ಆಗಿದ್ಮೇಲೆ ಇಲ್ಲಿ ಸರ್ಚ್ ಬಟನ್ ಇರುತ್ತಲ್ವ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಚಾನಲ್ ಇಲ್ಲಿ ಸಿಕ್ತು. ಓಕೆನಾ, ಇದರ ಮೇಲೆ ಇಲ್ಲಿ ನೀವು ಮಾಡಬೇಕಾಗಿರೋದು ಮೇನ್ ಏನು ಅಂತಂದರೆ, ನಮಗೆ ಅಲ್ಲಿ ಒಂದು ಥಂಬ್ನೇಲ್ ಕೊಟ್ಟಿದ್ದಾರಲ್ವ, ಆ ಥಂಬ್ನೇಲ್ಗೆ ಯಾವ ವಿಡಿಯೋ ಮ್ಯಾಚ್ ಆಗುತ್ತೋ ಅದನ್ನು ನಾವಿಲ್ಲಿ ಕರೆಕ್ಟಿಗೆ ಓಪನ್ ಮಾಡಿ ನೋಡಬೇಕು. ಓಕೆನಾ, ಮತ್ತು ಇನ್ನೊಂದು ಸತಿ ಕೂಡ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನಿಮಗೆ ಸಿಕ್ತು. ಆಮೇಲೆ ಇಲ್ಲಿ ಏನು ಥಂಬ್ನೇಲ್ ಹಾಕಿದ್ದಾರೋ ಅದು ರಿಲೇಟೆಡ್ ಆಗಿರೋ ವಿಡಿಯೋನ ಮಾತ್ರನೇ ನೀವು ನೋಡಬೇಕು. ನಮಗೆ ಇಲ್ಲಿ ಫಸ್ಟಲ್ಲೇ ಆ ವಿಡಿಯೋ ಸಿಕ್ತಲ್ವ, ಇದನ್ನ ಮೇಲೆ ಕ್ಲಿಕ್ ಮಾಡಬೇಕು.
ಇದು ತಮಿಳಲ್ಲೇ ಇರುತ್ತೆ ವಿಡಿಯೋ, ಆದ್ರೂ ನೀವು ನೋಡಿ. ಅದು ನಿಮಗೆ ಟಾಸ್ಕ್ ಅಲ್ವಾ, ಸ್ಕಿಪ್ ಮಾಡಿದರೆ ನೋಡಿಬಿಟ್ಟು ನೋಡಿ ಆ URL ಮಾತ್ರ ಕಾಪಿ ಮಾಡ್ಕೊಂಡು ಹೋಗಿ ಅಲ್ಲಿ ಪೇಸ್ಟ್ ಮಾಡಿಬಿಡಿ. ಓಕೆನಾ? SPF 50 Foxtail Glow Sunscreen has 100% new gen filters that give 8-hour UV protection. So play on till the sun's gone. ಓಕೆ ಫ್ರೆಂಡ್ಸ್, ನಾನಿಲ್ಲ ಯೂಟ್ಯೂಬ್ ಚಾನಲ್ನ ವಿಡಿಯೋ ಸ್ಕಿಪ್ ಮಾಡಿದರೆ ನೋಡಿಬಿಟ್ಟು ಅದರದ್ದು URL ಕಾಪಿ ಮಾಡ್ಕೊಂಬಿಟ್ಟೆ. URL ಆಮೇಲೆ ಲಿಂಕ್ ಎಲ್ಲನೂ ಒಂದೇ, ಅದನ್ನು ಕಾಪಿ ಮಾಡ್ಕೊಂಡಾಯ್ತು. ಇವಾಗ ನಾನು ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಅದನ್ನ ಹಂಗೆ ಮಿನಿಮೈಸ್ ಮಾಡ್ಕೊಂಬಿಟ್ಟು ನಮ್ಮ SBM ಪೋರ್ಟಲ್ಗೆ ಮತ್ತೆ ಬನ್ನಿ. ಇವಾಗ ಬಂದುಬಿಟ್ಟು ನಾವು ಟಾಸ್ಕ್ ಸಬ್ಮಿಷನ್ ಪೇಜ್ಗೆ ಹೋಗಬೇಕು. ಅದಕ್ಕೆ ಇಲ್ಲಿ ನೋಡಿದ್ದೀನಿ ನೋಡಿ, ಟಾಸ್ಕ್ ಸಬ್ಮಿಷನ್ಸ್ ಪೇಜ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಟಾಸ್ಕ್ ಸಬ್ಮಿಷನ್ ಪೇಜ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು 1 ಮಿನಿಟ್ ನಾವು ವೆಯ್ಟ್ ಮಾಡಬೇಕು. ಇವಾಗ ನಾವು ಮಾಡಿರೋ ಟಾಸ್ಕ್ ಬಂದುಬಿಟ್ಟು ಲಾಸ್ಟ್ ಮೀಡಿಯಾ ಬೂಸ್ಟರ್ ಟಾಸ್ಕ್. ಅದನ್ನು ನಾನು ಇವಾಗ ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೆ ಗೋ ಟು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ 1 ಮಿನಿಟ್ ವೆಯ್ಟ್ ಮಾಡಬೇಕು. ವೆಯ್ಟಿಂಗ್ ಟೈಮಿಂಗ್ ಇದೆ. இந்த டிஜிட்டல் உலகத்தில் டிஜிட்டல் மார்க்கெட்டிங்கோட முக்கியத்துவமும் பெருகுது. ಓಕೆ ಫ್ರೆಂಡ್ಸ್, ನಮಗೆ ಟಾಸ್ಕ್ ಓಪನ್ ಆಗೋಯಿತು. ಸಾರಿ, ಟಾಸ್ಕ್ ಸಬ್ಮಿಟ್ ಮಾಡೋ ಪೇಜ್ ನಮಗೆ ಓಪನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬಂದುಬಿಟ್ಟು ಇಲ್ಲಿ ನೋಡಿ, ಅಲ್ಲಿ ಕಾಪಿ ಮಾಡ್ಕೊಂಬಂದಿದ್ರಲ್ಲ ಆ ವಿಡಿಯೋದು ಟೈಪ್ ಲಿಂಕ್, ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಮೇಲೆ ಸಬ್ಮಿಟ್ ಕೊಡಿ. ಟಾಸ್ಕ್ ಸಬ್ಮಿಷನ್ ಸಕ್ಸಸ್ಫುಲಿ. ಓಕೆನಾ? ಅಷ್ಟೇ ನಿಮಗೆ ಪೇಔಟಲ್ಲಿ ಆ್ಯಡ್ ಆಗೋಗುತ್ತೆ. ಓಕೆನಾ? ಮೀಡಿಯಾ ಬೂಸ್ಟರ್ ಟಾಸ್ಕ್ ಕಂಪ್ಲೀಟ್ ಮಾಡೋದು ಈ ಥರನೇ. ಇದೇ ಥರನೇ ನೀವು ಫಾಲೋ ಮಾಡಿದ್ರೆ ನಿಮ್ಮ ಟಾಸ್ಕ್ಗಳಲ್ಲಿ ಯಾವ ಮಿಸ್ಟೇಕ್ಸು ಇಲ್ಲದೆ ನಿಮಗೆ ಅಮೌಂಟ್ ಆ್ಯಡ್ ಆಗುತ್ತೆ. ಅದೇ ಥರ ಅಡ್ಮಿನ್ ಸೈಟ್ ಚೆಕ್ ಮಾಡುವಾಗ ನಿಮ್ಮ ಟಾಸ್ಕ್ಗೆ ಅಪ್ರೂವಲು ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.